ಪ್ರಿಯ ವೀಕ್ಷಕರೇ, ಆಗಮನ ಮಾಧ್ಯಮಕ್ಕೆ ಸ್ವಾಗತ. ಇಂದು ಮಾಗಡಿಯಲ್ಲಿ ನಡೆದ ಶ್ರೀ ಪ್ರಸನ್ನ ಸೋಮೇಶ್ವರ ಬ್ರಹ್ಮ ರಥೋತ್ಸವ ಅದ್ದೂರಿಯಿಂದ ನೆರವೇರಿತು. ರಥೋತ್ಸವಕ್ಕೆ ಚಾಲನೆ ಕೊಟ್ಟವರು ಮಾಗಡಿ ತಾಲೂಕಿನ ಮಾನ್ಯ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣರವರು, ಎಚ್.ಎಂ. ರೇವಣ್ಣನವರು, ಎಚ್.ಎಂ. ಕೃಷ್ಣಮೂರ್ತಿಯವರು ಹಾಗೂ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಮುಂತಾದವರು ಪಾಲ್ಗೊಂಡರು. ಮಾಗಡಿ ಹಾಗೂ ಅಕ್ಕಪಕ್ಕದ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ ನೆರವೇರಿತು. ಸೂರ್ಯ ಹೊಸ ರಥವನ್ನು ಏರಿದಾನೆ ಅಂತ ಪುರಾಣದಲ್ಲಿ ಪ್ರತೀತಿ ಇದೆ. ಅದರಂತೆ ಇವತ್ತು ಎಚ್.ಎಂ. ಕೃಷ್ಣಮೂರ್ತಿ ಅವರು, ಚಂದ್ರೇಗೌಡರು, ಕೃಷ್ಣಮೂರ್ತಿ ಸೇರಿ ಬಹಳ ವಿಜೃಂಭಣೆಯಿಂದ ಈಗಾಗಲೇ ರೇವಣ್ಣವ್ರು ಹೇಳಿದ್ದಾರೆ. ಅದರಂತೆ ಆ ದಯಾಮಯನಾದಂತಹ ಭಗವಂತ ಎಲ್ಲರಿಗೂ ಕೂಡ ನೆಮ್ಮದಿಯನ್ನ, ಸುಖವನ್ನ ಕೊಟ್ಟು ಕಾಪಾಡಲಿ. ಸರಿಯಾದಂಥ ಸಮಯಕ್ಕೆ ಮಳೆ ಬೆಳೆ ಆಗಿ ಪ್ರತಿಯೊಬ್ಬರು ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ. ದೇವಸ್ಥಾನದ ಅಭಿವೃದ್ಧಿಯನ್ನು ಕೈಗೆತ್ತಿಕೊಂಡಿದ್ದೀವಿ. ರೇವಣ್ಣವ್ರು ಹೇಳಿದಂಗೆ ಮುಂದಿನ ವರ್ಷದಲ್ಲೇ ಹೊಸ ರಥದಲ್ಲೇ ತೇರು ಎಳಿಬೇಕು ಅಂತಕ್ಕಂಥದ್ದು ಅವನ ಸಂಕಲ್ಪ. ಅವನೇನು ಆಶೀರ್ವಾದ ಮಾಡ್ತಾರೆ ಅದನ್ನು ಮಾಡ್ತೀವಿ. ಮತ್ತು ವಿಶೇಷವಾಗಿ ಏನೇನು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಈಗಾಗಲೇ ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇವೆ. ಬಹುಶಃ ಇದು ಕೆಂಪೇಗೌಡರು ಕಟ್ಟಿಸಿದಂಥ ದೇವಸ್ಥಾನ ಆಗಿರೋದ್ರಿಂದ ಈ ಕೆಂಪೇಗೌಡ ಅಭಿವೃದ್ಧಿ ಸಮಿತಿನಲ್ಲೇ ಪ್ರಾಧಿಕಾರದಲ್ಲೇ ಅದನ್ನು ಅಭಿವೃದ್ಧಿಯನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತು ರೇವಣ್ಣವರೆಲ್ಲರೂ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಅದನ್ನು ಚಾಲನೆ ಕೊಡ್ತೀವಿ. ಎಲ್ಲಾನು ಕೊಡ್ತೀವಿ ಚಾಲನೆ. ಕಳಸ ಇಡ್ತಕ್ಕಂಥದ್ದೆಲ್ಲ, ಗೋಪುರ ಕಟ್ತಕ್ಕಂಥದ್ದು, ಕಳಸ ಇಡ್ತಕ್ಕಂಥದ್ದು, ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ. ಇದು ಸಮುದಾಯ ಒಂದು ಅನ್ನದಾಸೋಹ ಮಾಡ್ತಾ ಇದೀವಿ. ಅದೆಲ್ಲನೂ 20 ಕೋಟಿ ವೆಚ್ಚದಲ್ಲಿ ಮಾಡಬೇಕು ಅಂತ ಎಲ್ಲ ಒಂದು ನೀಲನಕ್ಷೆ ತಯಾರು ಮಾಡಿದ್ದೀವಿ. ಅದನ್ನು ಅನುಮತಿ ತಗೊಂಡು ಮಾಡ್ತೀವಿ. ನೋಡು 63 ಅಡಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಿಂದೆ ಶಿವನ ಪ್ರತಿಮೆ ಅನ್ನದಾಸೋಹ ಭವನ ಕಟ್ಟಬೇಕು ಅಂತ ಅದೆಲ್ಲ ಮುಂದೆ ಆಲೋಚನೆ ಮಾಡೋಣ. ಈಗ ಏನೇನು ಆಗಲ್ಲ, ಅದನ್ನೆಲ್ಲ ಮುಂದೆ ಏನೇನಾಗಬೇಕು ಅದು ಪ್ರಾಥಮಿಕ ಹಂತದಲ್ಲಿ ಮಾಡ್ತೀವಿ. ಮುಂದೆ ಏನೇನಾಗಬೇಕು ಅಂತೆಲ್ಲ ಕೂತು ಚರ್ಚೆ ಮಾಡೋಣ. ನೀವೆಲ್ಲ ಇರ್ತಿರಲ್ಲ ಮಾಧ್ಯಮ ಸ್ನೇಹಿತರು, ನಿಮ್ಮೊಟ್ಟಿಗೆ ಚರ್ಚೆ ಮಾಡೇ ಮಾಡ್ತೀವಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.